ಶಾಲಾ ಮಕ್ಕಳಿಗೆ ಬ್ಯಾಗು ನೋಟ್ಬುಕ್ ವಿತರಿಸುವ ಮೂಲಕ ಹುಟ್ಟುಹಬ್ಬ ಆಚರಿಸಿಕೊಂಡ ಹನುಮಂತರಾಜು. ಬೆಂಗಳೂರು ಸೇವಕರು, ಸಮಾಜ ಸೇವಕರು, ಯುವಕರ ಕಣ್ಮಣಿ, ಬಡವರ ಬಂಧು, ಸಂಘಟನೆಯ ಚತುರ, ವಿದ್ಯಾರ್ಥಿ ಮಿತ್ರ, ಶ್ರೀರಾಮ ಟ್ರಾವೆಲ್ಸ್ ಮಾಲೀಕರು ಮತ್ತು ಬೆಂಗಳೂರು ನಗರ ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿಗಳಾದ ಹನುಮಂತರಾಜುರವರ ಹುಟ್ಟುಹಬ್ಬವನ್ನು ಸರ್ಕಾರಿ ಶಾಲಾ ಮಕ್ಕಳಿಗೆ ಬ್ಯಾಗು ಮತ್ತು ನೋಟ್ ಪುಸ್ತಕವನ್ನು ವಿತರಿಸುವ ಮೂಲಕ ಬಹಳ ಅರ್ಥಪೂರ್ಣವಾಗಿ ಅವರ ಅಭಿಮಾನಿ ಬಳಗ ರಾಜಗೋಪಾಲನಗರದ ಅವರ ನಿವಾಸದ ಮುಂದೆ ಆಚರಿಸಿದ್ರು. ಬೆಳಗಿನಿಂದಲೇ ಜಮಾಯಿಸಿದ ಹನುಮಂತರಾಜು ಅಭಿಮಾನಿಗಳು ಹುಟ್ಟುಹಬ್ಬವನ್ನು ಬಹಳ ಅರ್ಥಪೂರ್ಣವಾಗಿ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿ ಮಕ್ಕಳಿಗೆ ಬ್ಯಾಗ್, ನೋಟ್ ಪುಸ್ತಕ, ಸಾರ್ವಜನಿಕರಿಗೆ ಅನ್ನದಾಸೋಹ ಇನ್ನು ಮುಂತಾದ ಸಮಾಜಮುಖಿ ಕಾರ್ಯಕ್ರಮಗಳ ಮಾಡುವ ಮೂಲಕ ತಮ್ಮ ನಾಯಕನಿಗೆ ಪಟಾಕಿ ಸಿಡಿಸಿ ದೊಡ್ಡ ದೊಡ್ಡ ಕೇಕ್ ಅನ್ನು ಕತ್ತರಿಸಿ ರೇಷ್ಮೆ ಶಾಲು ಹೊದಿಸಿ ಮೈಸೂರು ಪೇಟ ತೊಡಿಸಿ ಮಲ್ಲಿಗೆ ಹಾರ ಹಾಕುವ ಮೂಲಕ ಶುಭವನ್ನ ಕೋರಿದ್ರು. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ಜೆಡಿಎಸ್ ಅಧ್ಯಕ್ಷರು, ನಿಕಟಪೂರ್ವ ಬಿಬಿಎಂಪಿ ಸದಸ್ಯರು, ವಿವಿಧ ಕನ್ನಡ ಪರ ಸಂಘಟನೆಯ ಅಧ್ಯಕ್ಷರು, ಪದಾಧಿಕಾರಿಗಳು, ವಿವಿಧ ಪಕ್ಷದ ಮುಖಂಡರು, ಎಲ್ಲ ಸಮಾಜದ ಬಂಧುಗಳು ಶುಭವನ್ನ ಹಾರೈಸಿದ್ರು. ಬನ್ನಿ, ನಿಮ್ಮ ಪ್ರೀತಿಯ ಅಭಿಮಾನದ ಚಪ್ಪಾಳೆ ಕೇಕ್ ಕಟ್ಟಾಗಿದೆ. ಎಲ್ಲ ಗಣ್ಯರು ಕೂಡ ಶುಭವನ್ನ ಹರಿಸ್ತಿದ್ದಾರೆ. ಹಾಗೆ ನಮ್ಮ ಬೋಸಂಗಿ ವೆಂಕಟೇಶಪ್ಪ ಅವರು ಆಗಮಿಸಿದ್ದಾರೆ. ಅವರು ಪ್ರೀತಿಯ ಸ್ವಾಗತವನ್ನು ಹನುಮಂತರಾಜರ ಜನ್ಮದಿನ ಆಚರಣೆ ಮಾಡಿ ನಾನು ಅವರ ಕಾರ್ಯಕ್ರಮ ಬಂದಿದೆ. ಈ ಬಾರಿ ಕೂಡ ಒಂದು ವಾರ ಮುಂಚೆನೇ ಮಾತಾಡೋದು ನಾವು ಹನುಮಂತರಾಜವರ ಸ್ನೇಹಿತರಲ್ಲ. ಈ ಸಾರಿ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಬಡ ಮಕ್ಕಳಿಗೆ ನೋಟ್ ಬುಕ್ಸ್ ಕೊಡುವಂಥ ಕಾರ್ಯಕ್ರಮ, ಬ್ಯಾಗ್ ಕೊಡುವಂಥ ಕಾರ್ಯಕ್ರಮ, ಜರ್ಕಿನ್ ಕೊಡುವಂಥ ಕಾರ್ಯಕ್ರಮ ಮಾಡ್ತೀವಿ. ಬಡವರಿಗೆ ಈಗಾಗಲೇ ಕೂಪನ್ ಕೊಟ್ಟಿದ್ವಿ. ಮನೆ ಮನೆಗೆ ಹೋಗಿ ನಮ್ಮ ಯುವಕರು, ಹನುಮಂತರಾಜರ ಶಿಷ್ಯರು, ಅವರ ಅಭಿಮಾನಿಗಳು ಈಗಾಗಲೇ ಮನೆ ಮನೆಗೂ ನಿಮಗೆ ಕೂಪನ್ ಕೊಟ್ಟಿದ್ದಾರೆ. ಯಾರು ಆತಂಕ ಪಡೋದು ಬೇಡ. ಪ್ರತಿಯೊಬ್ಬರಿಗೂ ಬುಕ್ಸ್ ಮತ್ತು ಬ್ಯಾಗ್ ಸಿಗುವಂಥ ಕೆಲಸ ಮಾಡೇ ಮಾಡ್ತಾರೆ. ಏನೊಂದು ಕಾರಣ, ಇವತ್ತು ವೇದಿಕೆ ಮೇಲೆ ಈ ಬುಕ್ಸು ಬಟ್ಟೆಲ್ಲ ಕೊಡಬೇಕು ಅಂತ ಒಂದು ಪ್ಲ್ಯಾನ್ ಇತ್ತು. ಆಗಲಿಲ್ಲ, ಕೊಡೋಕ್ಕಾಗಲ್ಲ. ನಿಮ್ಮ ಕೂಪನ್ ಇದ್ದರೆ ಖಂಡಿತ ನಿಮಗೆಲ್ಲ ನಿಮ್ಮ ಮನೆ ಮನೆಗೆ ತಲುಪುವಂಥ ಕೆಲಸ ನಮ್ಮ ಹನುಮಂತರಾಜು ಅವರ ಸ್ನೇಹಿತರು ಮಾಡೇ ಮಾಡ್ತಾರೆ. ಒಂದು ಉತ್ತಮವಾದ ಕೆಲಸ ಹನುಮಂತರಾಜು ಅವರ ಜನ್ಮ ದಿವಸದಿಂದ ಪ್ರತಿ ವರ್ಷವೂ ಮಾಡ್ಕೊಂಡ್ಬರ್ತಾರೆ. ಪ್ರತಿ ವರ್ಷವೂ ಕೂಡ ಬರೋರಿಗೆ ಜರ್ಕಿನು, ಬ್ಯಾಗ್ ಇವೆಲ್ಲ ಕೊಡೋ ಹೇಳಿದೆ. ಬ್ಯಾಗ್ ಒಳ್ಳೆ ಉತ್ತಮವಾದ ಒಂದು ಬ್ಯಾಗ್ ಕ್ವಾಲಿಟಿ. ಸರ್ಕಾರಿ ಮಕ್ಕಳಿಗೆ ಯಾರು ಕೊಡ್ತಾರೆ, ಯಾರು ಕೊಡ್ತಾರೆ? ಸರ್ಕಾರಿ ಮಕ್ಕಳು ಓದ್ತಕ್ಕಂಥ ಮಕ್ಕಳಿಗೆ ಬ್ಯಾಗಿನಿಂದ ಕೊಡೋಕ್ಕೆ ಸಾಧ್ಯ. ಸುಮಾರು 800 ರೂಪಾಯಿ ಅಂತ ಹೇಳ್ತಾರೆ. ಬ್ಯಾಗ್, ಒಂದು ಬ್ಯಾಗ್ 800 ರೂಪಾಯಿ ಖರ್ಚಾಗುತ್ತೆ ಅಂತ ನಾನು ಖುಷಿಪಟ್ಟೆ. ಸರ್ಕಾರಿ ಓದ್ತಕ್ಕಂಥ ಮಕ್ಕಳು 800 ರೂಪಾಯಿ ಕೊಟ್ಟು ಬ್ಯಾಗ್ ತಗೊಳಕ್ಕಾಗ್ತದ? ನಿಜವಾಗ್ಲೂ ಒಂದು ಒಳ್ಳೆ ಕೆಲಸ ಮಾಡ್ತಾರೆ. ಅನ್ನೋದನ್ನ ಸಮಾಜ ಸೇವೆಗಳು ಒಂದು ಒಳ್ಳೆ ಅತ್ಯುತ್ತಮವಾದ ಒಂದು ಕೆಲಸ ಆಗಿದೆ. ನಿಜವಾಗ್ಲೂ ನೆನಪಿರ್ತದೆ. ನಾವು ಜೀವನದಲ್ಲಿ ಹುಟ್ಟು ಸಾವು ನಿಶ್ಚಿತ. ಆ ಒಂದು ಮಧ್ಯದಲ್ಲಿ ನಾವು ಏನು ಜೀವನ ಮಾಡ್ತೀವಿ, ಆ ಒಂದು ಸಂದರ್ಭದಲ್ಲಿ ಬಡವರಿಗೆ ಭಗವಂತ ಕೊಟ್ಟಿರುವಾಗ ಬಡ ವಿದ್ಯಾರ್ಥಿಗಳಿಗೆ, ಬಡವರಿಗೆ ನಮ್ಮ ಕೈಲ ಸೇವೆ ಮಾಡುವಾಗ ನಿಜವಾಗ್ಲೂ ಅದಕ್ಕೆ ಅರ್ಥ ಸಿಗುತ್ತೆ. ಇದೇ ಒಂದು ದೇವರ ಪೂಜೆ. ಕೆಲವರು ದೇವಸ್ಥಾನದಲ್ಲಿ ಹೋಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ, ಅದೊಂದು ಭಾಗ. ಅದು ಬಂದು ಈ ಥರ ಒಂದು ಕಾರ್ಯಕ್ರಮ ಮಾಡುವಾಗ ನಿಜವಾಗ್ಲೂ ದೇವರು ಹನುಮಂತರಾಜು ಒಳ್ಳೆಯದು ಮಾಡ್ತಾರೆ. ಆ ಭಗವಂತ ಅವ್ರ ಕುಟುಂಬಕ್ಕೆ ಅದೆಲ್ಲರಿಗೂ ಹನುಮಂತರಾಜು ಅವರಿಗೆ ಒಳ್ಳೆ ಆಯುಷ್ಯ, ಆರೋಗ್ಯ, ಅಧಿಕಾರ ಎಲ್ಲವನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಪ್ರತಿ ವರ್ಷವೂ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಡವರಿಗೆ ಅನುಕೂಲವಾಗುವಂಥ ಒಂದು ಕಾರ್ಯಕ್ರಮ ಕೊಡಲಿ ಅಂತ ಭಗವಂತನ ಕೇಳ್ಕೊಂತ ಈಗಾಗಲೇ ನೋಡಿದ್ರೆ ಕಳೆದ ಬಾರಿ ಅಣ್ಣಮ್ಮನ ಒಂದು ಜಾತ್ರೆ
ಆಕ್ಚುಲಿ ಏನೋ ಈ ಒಂದು ಉದ್ರೇಗೌಡರು ಒಂದು ಮಾತಾಡೋದು ಈ 605 ತರ ಬಿಟ್ಟು ಅವ್ರಿಗೇನೋ ಸಮಾಜಮುಖ ಕೆಲಸಗಳಿಗೆ ಸಹಕಾರ ಕೊಡ್ತಾರೆ. ಇವಾಗ ಏನಾಗಿದೆ ಪರಿಸ್ಥಿತಿ, ಹನುಮಂತರಾಜ್ ಬರ್ತಡೇ ಮಾಡ್ಕೊತಿದ್ದಾರೆ. ನಾವು ಎಷ್ಟು ದೊಡ್ಡದು ಹಾರ ತಂದ್ರೆ ನಾವು ಮೆಚ್ಕೊಂಡ್ಬಿಡ್ಬೋದು ಅನ್ನೋದು ಆಗಿದೆ. ಖಂಡಿತ ಅದು ನಮಗೂ ಕೂಡ ಸಮಾಧಾನ ಇಲ್ಲ. ಈ ಬರ್ತಡೇ ನಾವು ಬೇರೆ ಭಾಗದಲ್ಲಿ ನನಗೆ ಗೊತ್ತಿಲ್ಲ. ನಮ್ಮ ರಾಜಗೋಪಾಲಕ್ಕೆ ಸಂಬಂಧಪಟ್ಟಂಗೆ ನಮ್ಮ ನಾಯಕರುಗಳು ಯಾವುದೇ ಆಗಲಿ ಮುಂದಿನ ದಿನಗಳಲ್ಲಿ ಈ ಹುಟ್ಟುಹಬ್ಬನ ತುಂಬಾ ಸರಳವಾಗಿ ಆಚರಿಸ್ಕೊಂಡು ಹುಟ್ಟುಹಬ್ಬ ಆಚರಿಸ್ಕೋಬೇಕಾಗತ್ತೆ. ಯಾಕಂದ್ರೆ ಅವ್ರಿಗೆ ಅವಶ್ಯಕತೆ ಇರಲ್ಲ, ಆದ್ರೆ ನಮ್ಗೆ ಅವಶ್ಯಕತೆ ಇರುತ್ತೆ. ಅವ್ನು ಹನುಮಂತರಾಜ ಬಂಡೆ ಅಂತಂದ್ರೆ ನಾವು ಹೋಗಪ್ಪ ಅವ್ನು ಏನೋ ಹಾಕ್ಬರ್ಬೇಕು, ಶಾಲು ಅದು ಹಾಕ್ಬೇಕು, ನಮ್ಗೂ ಒಂಥರ ಖುಷಿ ಪಡಿಸ್ಬೇಕು ಅಂತ ನಾವು ಖುಷಿ ಪಡ್ಬೇಕು. ಅವ್ನು ಖುಷಿ ಪಡಲ್ಲ, ನಾವು ಖುಷಿ ಪಡ್ಬೇಕಾಗ್ತದೆ ಅದು ಅನ್ಸುತ್ತೆ. ಆದ್ರೆ ಕೆಲಸ ಅನ್ಸುತ್ತೆ ಅದನ್ನ ಯಾಕೆ ಅವನೇನ ತಗೊಂಡೋಗಿ ದುರುಪಯೋಗ ಮಾಡ್ಕೊಳ್ತಾರೆ, ಸಮಾಜಮುಖಿ ಕೆಲಸಗಳಿಗೆ ನಾವು ಮಾಡಬಾರ್ದು ಅನ್ನೋದು ಅದು ಕೂಡ ದೇಹ ಕೂಡ ನಮ್ಮಲ್ಲಿದೆ. ಆ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಸ್ನೇಹಿತರು ಕೂಡ ನಾನು ಅದನ್ನ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಇದನ್ನು ಕಡಿಮೆ ಮಾಡೋಣ, ಆ ದುಡ್ಡನ್ನ ಬೇರೆ ಕಡೆ ಹಾಕಕ್ಕೆ ಪ್ರಯತ್ನ ಮಾಡಿ ಹನುಮಂತರಾಜ್ ಅವರಿಗೆ 100 ವರ್ಷ ಭಗವಂತ ಆರೋಗ್ಯ ಕೊಡಲಿ, ಜೊತೆಗೆ ಇದೇ ತರ ಸಮಾಜಮುಖಿ ಕೆಲಸಗಳನ್ನ ಮಾಡಲಿಕ್ಕಂತ ಶಕ್ತಿನ ಕೊಡಲಿ ಅಂತ ನಾನು ಕೇಳ್ಕೊಂಡು ನಿಮ್ಮನ್ನ ಗೌರವ ಕೇಳ್ತಾ ಇದ್ದೀನಿ. ಮತ್ತೊಮ್ಮೆ ಹನುಮಂತರಾಜ್ ಆರ್ಥಿಕ ಶುಭಾಶಯಗಳು. ಮನಸ್ಸಿನಲ್ಲಿ ಬರಬೇಕಾದಂಥ ಒಂದು ಒಳ್ಳೆಯ ಗುಣ. ಯಾಕೆಂದರೆ ಕೆರೆಯ ನೀರನ್ನು ಕೆರೆಗೆಟ್ಟಲ್ಲಿ ಹೊರವ ಪಡೆಯರಣ್ಣ ಅಂತ ಹೇಳಿದ್ದಾರೆ ಹಿರಿಯವರು. ಯಾಕೆಂದರೆ ನಮಗೇನಾದ್ರು ದೇವರು ಕೊಟ್ಟಾಗ ನಮ್ಮ ಕೈಲಾಸ ಇದೆ, ಸಮಾಜಕ್ಕೆ ಏನಾದ್ರು ಸಹಾಯ ಮಾಡಿ ಮನುಷ್ಯ ವಾಪಸ್ ಹೋಗಲೇಬೇಕಾಗಿರ್ತದೆ. ಇಲ್ಲಿ ಯಾರೂ ಶಾಶ್ವತ ಇಲ್ಲ. ಆದರೆ ಏನಪ್ಪ ಅಂತ ಅಂದರೆ ನಮ್ಮ ಮಾತು ನಡೆಯುವಾಗ, ನಮ್ಮ ಕೈ ನಡೆಯುವಾಗ, ನಮ್ಮ ಕೈನಲ್ಲಿ ಇದ್ದಾಗ ಅಸಹಾಯಕರಿಗೆ, ಬಡವರಿಗೆ ಕೈಲಾದ ಸಹಾಯ ಮಾಡಬೇಕು ಅಂತ ಅನ್ನುವಂಥ ವಿಚಾರ ಎಲ್ಲರೆಲ್ಲ ಬರಲ್ಲ. ಅದರೊಳಗೆ ಹನುಮಂತರಾಜ್ ಅವರು ಬಂದಿರೋದು ನಮ್ಮೆಲ್ಲರ ಒಂದು ಆಶೀರ್ವಾದ ಅವ್ರ ಮೇಲೆ ಇರ್ತದೆ. ಭಗವಂತನ ಆಶೀರ್ವಾದ ಇರಲಿ. ಅವರಿಗೆ ಈ ಒಂದು ಹುಟ್ಟುಹಬ್ಬದಲ್ಲಿ ಆಯುರ್ವೇದ ಐಶ್ವರ್ಯ ಕೊಟ್ಟು ದೇವರು ಕಾಪಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತಾಡೋಕ್ಕೆ ಅವಕಾಶ. ಒಂದು ಸುದಿನ ಏನು ಅಂತಂದರೆ ನಮ್ಮ ಬಡಾವಣೆಯ ಮತ್ತು ನಮ್ಮೆಲ್ಲರ ಆತ್ಮೀಯ ಸ್ನೇಹಿತರಾದಂಥ ಸಮಾಜ ಸೇವಕರಾದಂಥ ಮತ್ತು JDS ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಆದಂಥ ನಮ್ಮ ಹನುಮಂತರಾಜು ಅವರ ಹುಟ್ಟುಹಬ್ಬಕ್ಕೆ ನನ್ನ ಆರ್ಥಿಕ ಶುಭಾಶಯಗಳು. ಒಂದೇನು ಅಂತಂದರೆ ಇವತ್ತು ಯಾವುದೇ ಒಂದು ಎಷ್ಟೋ ಜನ ಇದ್ದಾರೆ, ಮಿನಿಸ್ಟ್ರುಗಳಿದ್ದಾರೆ, MLA ಗಳಿದ್ದಾರೆ, MP ಗಳಿದ್ದಾರೆ. ಈ ಸುತ್ತಮುತ್ತ ನಾವು ನೋಡಿದ್ದೀವಿ. ಯಾರೇ ಆಗಲಿ ಇಷ್ಟು ಅಭಿಮಾನದಿಂದ ಬಂದು ಒಬ್ಬರು ಸಮಾಜ ಸೇವಕರಿಗೆ ಅದ್ದೂರಿಯಾಗಿ ಹುಟ್ಟುಹಬ್ಬನ ಈ ಥರ ಆಚರಣೆ ಮಾಡೋದು ನೋಡ್ತಾ ಇರೋದು ಇದೇ ಮೊದಲನೇ ಸರಿ. ನಾವು ಆಚರಣೆ ಮಾಡ್ಕೊಂತೀವಿ ಇಲ್ಲ ಅಂತಲ್ಲ, ಆದರೆ ಎಲ್ಲ ಭಾಗದಿಂದ ಎಲ್ಲ ಅಭಿಮಾನಿಗಳು, ಅಕ್ಕ ತಂಗಿಯರು ಎಲ್ಲರೂ ಬಂದು ಹುಟ್ಟುಹಬ್ಬ ಆಚರಣೆ ಮಾಡಿದ್ರ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಮತ್ತು ಇನ್ನೊಂದು ಏನು ಅಂತಂದರೆ ಹನುಮಂತರಾಜ್ ಅವರು ಯಾವ ಕ್ಷೇತ್ರದಿಂದ ಬಂದರೂ ಗೊತ್ತಿಲ್ಲ ನಮಗೆ. ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಕ್ಷೇತ್ರದಿಂದ ಬಂದರೂ, ಇನ್ನೊಂದು ಯಾವ ಕ್ಷೇತ್ರದಿಂದ ಬಂದರೂ ಅವ್ರು ಎಲ್ಲಿಂದ ಸಂಪಾದನೆ ಮಾಡ್ತಾರೋ ಅದೆಲ್ಲ ಬೇಕಾಗಿಲ್ಲ. ಆದರೆ ಈ ಭಾಗದಲ್ಲಿ ನಮ್ಮ ರಾಜಗೋಪಾಲ ನಗರ ಭಾಗ, ಭೈರವೇಶ್ವರ ನಗರ ಭಾಗ, ರಾಜೇಶ್ವರಿ ನಗರ ಭಾಗ, ಕಸ್ತೂರಿ ಬಡಾವಣೆ ಭಾಗ, ಎಲ್ಲ ಭಾಗಕ್ಕೂ ಈಗ ಎಲ್ಲ ಭಾಗದಲ್ಲಿ ಜನಗತೆಗೆ ನಾನು ಅಂಧಕಾಲದಲ್ಲಿ ಒಂದು 18 ವರ್ಷದಿಂದ ನನ್ನ ಕೈಯಾಗಿ ಒಂದು ಸಣ್ಣ ಸಹಾಯ ಮಾಡ್ಕೊಂಡು ಬರ್ತಾ ಇದ್ದೆ. ಇವಾಗ ನನಗೆ ಒಂದು ಜೋಡಕ್ಕೆ ಸಿಕ್ಕಂಗಾಯ್ತು, ನನಗೆ ಕೈ ಬೆಂಬಲ ಸಿಕ್ಕಂಗಾಯ್ತು. ನಾನು 10 ಜನ ಸಹಾಯ ಮಾಡ್ತಾ ಇದ್ದೆ. ಪುಸ್ತಕನೋ, ಬುಕ್ಕೋ, ಪೆನ್ನೋ, ಪೆನ್ಸಿಲ್ಲೋ, ಏನೋ ಒಂದು ಸಣ್ಣ ಸಹಾಯನ. ಅದ್ರ ಜೊತೆಗೆ ನನಗೆ ಹನುಮಂತರಾಜು ಒಂದು ಜೋಡಕ್ಕೆ ಕಲಾವಿದ ಸಿಕ್ಕಿದ್ದಾರೆ. ಯಾಕೆಂದರೆ ಒಂದು ಸ್ಫೂರ್ತಿ ಆಗಬೇಕು. ಯಾರೇ ಆಗಲಿ ಒಂದು ಮುಂದಿನ ದಿವಸಗಳಲ್ಲಿ ಅಷ್ಟೇ ಯಾರು ಏನು ಮಾಡ್ತಿಲ್ಲ ನಾವು ಅಂದ್ಕೊಂಡಿದ್ವಿ. ನಾನು ಒಂದಷ್ಟು ಮಾಡ್ತಾ ಇದ್ದೆ. ಇವತ್ತು ನನ್ನ ಕೆಲಸವೋ ಇಲ್ಲ ನಾವು ಇನ್ನೊಬ್ಬರು ನನ್ನ ಕೆಲಸ ಮಾಡುವ ಅದೇ ಥರ ಒಟ್ಟಲ್ಲಿ ಸಮಾಜಕ್ಕೆ ಒಂದು ಸೇವೆ ಸಲ್ಲಿಸುವಂಥ ಮನೋಭಾವ ಹೊಂದಿರುವಂಥ ಹನುಮಂತರಾಜರಿಗೆ ಒಳ್ಳೆಯದಾಗಲಿ. ಈ ಮುಂದಿನ ದಿವಸಗಳಲ್ಲೂ ಅಷ್ಟೇ, ಈ ಮುಂದಿನ ದಿವಸಗಳಲ್ಲಿ ಯಾರೇ ಹುಟ್ಟುಹಬ್ಬ ಆಗಲಿ ಇನ್ಮೇಲೆ ಹಾರ ತುರಾಯಿ ನಮ್ಮದೂ ಸೇರಿ ಮುಂದಕ್ಕೂ ಯಾರೇ ಆಗಲಿ ಹಾರ ತುರಾಯಿ ಸಾಲುಗಳನ್ನ ತರೋದು ಬಿಟ್ಟು ಗೌರ್ಮೆಂಟ್ ಮಕ್ಕಳುಗಳಿಗೆ, ವಿದ್ಯಾರ್ಥಿಗಳಿಗೆ ಉಪಯೋಗವಂತ ಉಪಕರಣಗಳು, ಜಾಮಿಟ್ರಿ ಬಾಕ್ಸ್, ಪೆನ್ನು, ಪೆನ್ಸಿಲು, ಬುಕ್ಸ್ ಏನೋ ಅದನ್ನ ತಂದು ಹನುಮಂತರಾಜ್ ಅವರಿಗೆ ಕೊಡಿ. ಬೇರೆ ಯಾರಿಗೆ ಹುಡುಗಾಪ ಮಾಡಿದ್ರೆ ಅವ್ರು ಕೊಡಿ. ಅವಾಗ ಅವನ್ನ ನಾವು ಸಾಲ ಮಕ್ಕಳಿಗೆ ತಲುಪಿಸ್ತಾರೆ. ಒಳ್ಳೇದು ಆಗುತ್ತೆ, ನಮಗೂ ಒಳ್ಳೇದಾಗುತ್ತೆ, ಅವರು ಹರಿಸ್ತಾರೆ. ಅದಂತ ಹೇಳ್ತಾ ಮತ್ತೆ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಮ್ಮ